ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವಾಗ ಬೆಳಿಗ್ಗೆ 6 ಗಂಟೆಗೆ ವ್ಲಾಗ್ನ ಶುರು ಮಾಡಿದ್ದೀನಿ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇವತ್ತಿನಿಂದ ಸ್ವಲ್ಪ ಕಂಟಿನ್ಯೂಗೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನನ್ನ ವೆಯ್ಟ್ ರಿವ್ಯೂ ಸಹ ಮಾಡ್ತೀನಿ. ತುಂಬಾ ಖುಷಿ ಆಗ್ತಾಯಿದೆ ನನ್ನ ವೆಯ್ಟ್ ರಿವ್ಯೂ ಬಗ್ಗೆ. ಯಾಕಂದರೆ ಒಂದಿನ ಮಾಡಿದರೆ ಒಂದಿನ ಡಯಟ್ ಮಾಡೋಕ್ಕಾಗ್ತಾ ಇಲ್ಲ ಇತ್ತೀಚೆಗೆ. ಅದರಲ್ಲೂ ಬ್ಯಾಲೆನ್ಸ್ ಮಾಡಿಕೊಂಡು ಡಯಟ್ ಮಾಡಿ ವೆಯ್ಟ್ ಲಾಸ್ ಅನ್ನೋದು ಆಗಿದ್ದೀನಿ. ಇವತ್ತು ನನ್ನ ವೆಯ್ಟ್ ಸಹ ರಿವೀಲ್ ಮಾಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ. ಈಗಾದರೆ ಬೆಳಗ್ಗೆ ಆವಾಗಲೇ 6:15 ಆಗ್ತಾ ಬರ್ತಾ ಇದೆ. ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದಿದ್ದೆ, ಸ್ನಾನ ಮಾಡಿಕೊಂಡು ಬಾಗಿಲೆಲ್ಲ ತೊಳೆದು ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದು ಒಳಗಡೆ. ಸ್ಟವ್ ಎಲ್ಲ ರಾತ್ರಿನೇ ತೊಳೆದಿಟ್ಟಿದ್ದೆ, ಈಗೆಲ್ಲ ಜೋಡಿಸ್ಕೋಬೇಕು. ಪ್ರತೀಕ್ ಇನ್ನೂ ಮಲ್ಕೊಂಡಿದ್ದಾನೆ. ಅದೊಂದು ನನಗೆ ಇವತ್ತು ಬೆಸ್ಟ್ ಪಾಯಿಂಟ್. ಯಾಕಂದರೆ ನಿನ್ನೆ ಸಂಡೇ ಅವನು ಮಲ್ಗೆ ಇರಲಿಲ್ಲ, ಆಟ ಆಡ್ಕೊಂಡೇ ಇದ್ದ. ನೈಟ್ ಮಲ್ಕೊಂಡಿರೋ ನೀನು ಎದ್ದೇ ಇಲ್ಲ, ಒನ್ ಟೈಮೂ ಎದ್ದಿರಲಿಲ್ಲ ನೈಟೆಲ್ಲ. ಚೆನ್ನಾಗಿ ಮಲ್ಕೊಂಡಿದ್ದಾನೆ. ಹಂಗಾಗಿ ನಾನು ಬೇಗ ಸ್ವಲ್ಪ ಅಡುಗೆ ಕೆಲಸ ಆದರೂ ಮುಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಕಿಚನ್ಗೆ ಬಂದೆ. ಇವತ್ತು ಡೈರೆಕ್ಟ್ ಅಡುಗೆನೇ ಮಾಡ್ತಾಯಿದ್ನಿ, ತಿಂಡಿ ಏನು ಮಾಡ್ತಾಯಿಲ್ಲ. ಯಾಕಂದರೆ ಪುಳಿಯೋಗರೆ ಗೊಜ್ಜಿದೆ ಮಹತ್ಗೆ. ಅವನಿಗೆ ಸ್ವಲ್ಪ ರೈಸು ಮಾಡಿದರೆ ಅವನು ಪುಳಿಯೋಗರೆ ತೊಗೊಂಡೋಗ್ತಾನೆ ಬಾಕ್ಸಿಗೆ. ನಮ್ಮ ಮನೆಯವ್ರಿಗೆ ಇವತ್ತು ಬೇಳೆನೂ ಮತ್ತು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ನಿ, ಅವ್ರಿಗೆ ಮುದ್ದೆ ಮಾಡಿಕೊಡ್ತೀನಿ. ಮುಂಚೆ ರೆಗ್ಯುಲರಾಗಿ ನಮ್ಮ ಮನೆಗೆ ಕಂಪಲ್ಸರಿ ಮುದ್ದೆ ಇರ್ತಾಯಿತ್ತು ಬೆಳಗ್ಗೆ ಟೈಮು. ನಾನು ಊಟ ಮಾಡ್ತಾಯಿದ್ದೆ ಬೆಳಗ್ಗೆನೇ. ಇತ್ತೀಚೆಗೆ ನಾನು ಮಧ್ಯಾಹ್ನ ಊಟ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ನಮ್ಮ ಮನೆಯವ್ರಿಗೊಬ್ಬರಿಗೆ ಇನ್ನೇನು ಅನ್ನೋದು ಮಹತ್ ಮಾಡಿದ್ದೆ, ಅವ್ರಿಗೂ ಕೊಡ್ತಾಯಿದ್ದೆ. ಇನ್ಮೇಲಿಂದ ಬೆಳಗ್ಗೆನೇ ಮಾಡೋಣ ಅಡುಗೆ, ಅದನ್ನೇ ಮಧ್ಯಾಹ್ನ ಊಟ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಮೂಲಂಗಿ ಸಾಂಬಾರಿಗೆ ಒಂದು 50 ಗ್ರಾಮ್ ಆಗೋಷ್ಟು ತೊಗರಿಬೇಳೆನ ನೀಟಾಗೆಲ್ಲ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ. ಒಂದು ವಿಜಲ್ ಕೂಗಿದ್ರೆ ಸಾಕು. ಇನ್ನೊಂದು ಕಡೆ ರಾಗಿ ಗಂಜಿ ಮಾಡ್ತಾ ಇದ್ದೀನಿ. ಪ್ರತಿಕೂನ್ಗೆ ಎದ್ದ ತಕ್ಷಣ ಕಂಪಲ್ಸರಿ ರಾಗಿ ಗಂಜಿ ಇರಲೇಬೇಕು. ಹಂಗಾಗಿ ಹಾಲು ನೆನ್ನೆ ಕಾಯಿಸಿಟ್ಟಿದ್ದೆ, ಕೆನೆ ಸಹ ತೆಗ್ದಿಟ್ಟಿದ್ದೆ. ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ, ಮತ್ತೆ ಕೆನೆಗಟ್ಟಿತ್ತು, ಅದನ್ನ ತೆಗೆದು ಒಂದು ಡಬ್ಬದಲ್ಲಿ ಹಾಕಿದ್ದೀನಿ. ಕೆನೆ ತೆಗ್ದಿಡ್ತೀನಿ, ವಾರಕ್ಕೊಂದು ಟೈಮು ಅದನ್ನ ಬೆಣ್ಣೆ ಮಾಡ್ಕೊಳ್ತೀನಿ. ಈಗ ಗಂಜಿ ಸಹ ಮಾಡಿಟ್ಟೆ. ಈಗ ಮೂಲಂಗಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ತರಕಾರಿನ ಕಟ್ ಮಾಡ್ಕೊಳ್ತಾಯಿದ್ದೀನಿ. ನಾನು ಮೂಲಂಗಿ ಇದು ಚಿಪ್ಪೆ ಮೇಲ್ಗಡೆದು ಸ್ವಲ್ಪ ಲೈಟಾಗಿ ತೆಗಿತೀನಿ. ಅದೊಂಥರ ಇರುತ್ತೆ ಬ್ಲ್ಯಾಕ್ ಆಗಿ, ಹಂಗಾಗಿ ಲೈಟಾಗಿ ತೆಗಿತೀನಿ. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ತೊಗರಿಬೇಳೆಕ್ಕಿಂತ ಹುರುಳಿಕಾಳು ಮೊಳಕೆ ಆದರೆ ಸಖತ್ತಾಗಿರುತ್ತೆ ಈ ಸಾಂಬಾರಿಗೆ. ನಾವು ತೊಗರಿಬೇಳೆ ಹಾಕಿ ಮಾಡೋದು ತುಂಬ ಕಡಿಮೆ, ಯಾವಾಗಲೂ ಹುರುಳಿಕಾಳು ಮೊಳಕೆನೇ ಹಾಕ್ತಾಯಿದ್ದಿದ್ದು. ಇವತ್ತು ಇತ್ತು ಮನೆಯಲ್ಲಿ ಹುರುಳಿಕಾಳು ಮೊಳಕೆ, ಸ್ವಲ್ಪ ಕಡಿಮೆ ಬೀಳೋ ಥರ ಇತ್ತು. ಹಂಗಾಗಿ ಬೇಳೆನೇ ಹಾಕಿ ಮಾಡೋಣ ಅಂತೇಳ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ಹುರುಳಿಕಾಳು ಮೊಳಕೆ ಹಾಕಿದರೆ ಇಷ್ಟ ಮೂಲಂಗಿ ಸಾಂಬಾರಿಗೆಲ್ಲನ. ಇದು ಚೆನ್ನಾಗಿತ್ತು ಸಾಂಬಾರು, ಮಾತ್ರ ಸಖತ್ತಾಗಿ ಬಂದಿತ್ತು ಇವತ್ತು ಮೂಲಂಗಿ ಸಾಂಬಾರು. ಹಾಗೆ ಇವತ್ತು ನಂದು ವೆಯ್ಟ್ ಸಹ ರಿವೀಲ್ ಮಾಡ್ತೀನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದ ತಕ್ಷಣ ನಾನು ವಾಶ್ರೂಮ್ಗೆ ಹೋಗಿ ಬಂದು ಇವತ್ತು ನಾನು ವೆಯ್ಟ್ ಚೆಕ್ ಮಾಡಿದ್ದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ವೆಯ್ಟ್ ಲಾಸ್ ಜರ್ನಿ ಅಂತೂ. ಈಗ ಮೂಲಂಗಿ ಸಾಂಬಾರಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಹುಣಸೆಹಣ್ಣು ಹಾಕೋದ್ರಿಂದ. ನಾವು ಎಷ್ಟೇ ಟೊಮೊಟೊ ಹಾಕಿದರೂ ಸ್ವಲ್ಪ ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು, ಒಂದು 10 ಎಸ್ಲು ಬೆಳ್ಳುಳ್ಳಿ, ಹಾಗೆ ನಾನು ಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ವ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ನೋಡಿ, ಈಗ ಸಾಂಬಾರು ಮಾಡಬೇಕಾದ್ರೆ ಪಟ ಅಂತ ರೆಡಿ ಮಾಡ್ಕೋಬೋದು. ನಾನು ಬೆಳ್ಳುಳ್ಳಿ ಸಹ ಬಿಡಿಸಿ ಇಟ್ಟಿದ್ದೀನಿ ಒಂದು 6ಕ್ಕೆ ಆಗೋಷ್ಟು. ಹಾಗೆ ಕೊಬ್ಬರಿ ಮೇಯ್ನ್ ಇರೋದು ಈ ಬೆಳ್ಳುಳ್ಳಿ ಕೊಬ್ಬರಿನೇ. ತುರಿತಾ ಕುತ್ಕೊಳ್ಳೋದು, ಬೆಳ್ಳುಳ್ಳಿ ಬಿಡಿಸ್ತಾ ಕುತ್ಕೊಳ್ಳೋದು ಅಂದರೆ ಅದೇ ಆಗುತ್ತೆ ಟೈಮು. ಹಾಗಾಗಿ ನಾನು ಟೈಮ್ ಇದ್ದಾಗ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಕೊಬ್ಬರಿ, ಹುರಿದಿರೋ ಅಂಥ ಕಡಲೆಬೀಜ, ಟೊಮೊಟೊ, ಒಂದು ಈರುಳ್ಳಿ, ಸಾಂಬಾರು ಪೌಡ್ರು ಇದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಬಿಸಿ ನೀರು ಕಾಯಿಸಿಟ್ಟಿದ್ದೆ, ತಣ್ಣಗಾಗುತ್ತೆ ಅಂತೇಳ್ಬಿಟ್ಟು ಫಸ್ಟು ನೀರು ಕುಡಿದು ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಬಿಸಿನೀರು ಕುಡಿದೆ ಅರ್ಧ ಲೀಟ್ರ್ ಆಗೋಷ್ಟು. ಈಗ ಒಂದು ಪಾತ್ರೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರ್ಬೇವಿನ ಸೊಪ್ಪು, ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾಯಿದ್ನಿ. ಈಗ ಕಟ್ ಮಾಡಿರೋಂಥ ಮೂಲಂಗಿ ಹಾಕಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ ಒಗ್ಗರಣೆಯಲ್ಲೇ. ಚೆನ್ನಾಗಿರುತ್ತೆ ಈ ರೀತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಮೂಲಂಗಿ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ. ಈಗ 1-2 ನಿಮಿಷ ಹುರ್ಕೊಂಡಾದ್ಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಬಿಟ್ಟು ಈಗ ಬೇಯಿಸ್ಕೊಂಡಿರೋ ಅಂಥ ಬೇಳೆ ಮತ್ತು ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಒಂದು ಟೊಮೊಟೊ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 5ರಿಂದ 8 ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಕುಕ್ಕರ್ಗೆ ಹಾಕೋ ಅವಶ್ಯಕತೆಯೇ ಇಲ್ಲ, ಮೂಲಂಗಿ ಬೇಗ ಬೇಯುತ್ತೆ. ಪಾತ್ರೆಯಲ್ಲಿ ಮಾಡೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡಿದ್ವಿ ಅಂದರೆ ನೀರು ಹೊಡೆಯುತ್ತೆ, ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಈಗ ನನ್ನ ವೆಯ್ಟ್ ರಿವೀಲ್ ಮಾಡ್ತೀನಿ. ಇದು ಬೆಳಗ್ಗೆದು ಕ್ಲಿಪ್ಪಿಂಗು. ಬೆಳಗ್ಗೆ ಎದ್ದ ತಕ್ಷಣ ನಾನು ವಾಶ್ರೂಮ್ಗೆ ಹೋಗಿ ಬಂದು ವೆಯ್ಟ್ ಚೆಕ್ ಮಾಡಿದ್ದೆ. ನನಗಂತೂ ನೈಟೆಲ್ಲ ಅಯ್ಯೋ ಬೆಳಿಗ್ಗೆ ಎಷ್ಟಿರ್ತೀನೋ ಏನೋ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕಂದರೆ ಇತ್ತೀಚೆಗೆ ಒಂದಿನ ಕಡಿಮೆ ತೋರಿಸೋದು, ಒಂದಿನ ಜಾಸ್ತಿ ತೋರಿಸೋದು. ಹಂಗಾಗಿ ಇವತ್ತು ನೋಡಿ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು 69, 450 ಗ್ರಾಮ್ ಇದ್ದೀನಿ.
ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿದ್ರಲ್ವಾ ನನ್ನ ವೆಯ್ಟ್ ಎಷ್ಟಿದೆ ಅಂತ, 69 450 ಇದೆ. ನನಗಂತೂ ಸಖತ್ ಖುಷಿಯಾಗುತ್ತೆ, ಯಾಕಂದರೆ ಫೀಡಿಂಗ್ ಮಾಡಿಸೋದು ನಿಲ್ಲಿಸಿದ್ರಿಂದ ದಪ್ಪ ಆಗ್ತಿ ಅಂತ ಸುಮಾರು ಜನ ಹೇಳಿದರು. ಸದ್ಯ ಹಂಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ತೂಕ ಕಡಿಮೆ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. 70 kg ಒಳಗೆ ಬಂದ್ವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ವಾರಕ್ಕೆ ಒಂದು 300 ಗ್ರಾಮ್ ವೆಯ್ಟ್ ಲಾಸ್ ಮಾಡೋದೇ ಹೆಚ್ಚು ಅನಿಸುತ್ತೆ. ನೋಡೋಣ, ಇನ್ಮೇಲೆ ಸ್ಟ್ರಿಕ್ಟಾಗಿ ಸ್ವಲ್ಪ ಮಾಡಬೇಕು. ಒಂದು 65 kg ಬಂದು ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗಾದರೆ ಟೈಮ್ ಹೋಗಲೇ 5:30 ಆಗಿದೆ. ಈಗ ಗೀಜರ್ ಆನ್ ಮಾಡಿದ್ದೀನಿ, ಸ್ನಾನ ಮಾಡ್ಕೊಂಬರಬೇಕು. ಪ್ರತೀಕ್ ಇನ್ನೂ ಮಲ್ಕೊಂಡಿದ್ದಾನೆ. ಸದ್ಯ ಇವತ್ತು ಮಲಗಿದ್ದಾನೆ, ಯಾವಾಗ ಎದ್ದಾಳ್ತಾನೆ ಅಂತ ಗೊತ್ತಿಲ್ಲ. ಅವನು ಎದ್ದಾಳೋ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕು. ನೀರು ಬಿಟ್ಟಿದ್ದೀನಿ, ಗೀಜರ್ ಆನ್ ಮಾಡಿದ್ದೀನಿ. ಈಗ ಮನೆ ಕೆಲಸ ಎಲ್ಲ ಆಯಿತು. ಮಹತ್ ಸಹ ಸ್ಕೂಲ್ಗೆ ಹೋದ. ನಮ್ಮ ಮನೆಯವ್ರು ಹೋಗಿದ್ದಾರೆ ಬಿಟ್ಟು ಬರೋದಕ್ಕೆ ಮಹತನ್ನು. ಈಗ ರೇಷನ್ ಕೊಡ್ತಾಯಿದ್ರು. ನಮ್ಮ ಮನೆ ಎದುರುಗಡೆನೇ ಡಿಪೋ ಇರೋದು, ರೇಷನ್ ಡಿಪೋ. ನಮ್ಮ ಮನೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ ನೋಡಿ, ಅಲ್ಲಿ ಜನ ಕಾಣಿಸ್ತಾ ಇದ್ರಲ್ವ, ಬ್ಲೂ ಕಲರ್ದು ಸೀಟ್ದು, ಅದೇ ರೇಷನ್ ಡಿಪೋ. ಹಂಗೆ ಹೋಗಿ ನಿಂತ್ಕೊಳ್ಳೋಣ ಲೈನಲ್ಲಿ. ಆಮೇಲೆ ನಮ್ಮ ಮನೆಯವ್ರು ಬರ್ತಾರೆ. ಅವ್ರು ಬಂದಮೇಲೆ ನಾನು ಮನೆಗೆ ಬರ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ತುಂಬ ಜನ ಆಗಿಬಿಡ್ತಾರೆ, ಹಂಗಾಗಿ ಲೇಟ್ ಆಗಿಬಿಡುತ್ತೆ. ಇವಾಗ ಮಹತನ ಬಿಟ್ಟು ಬಂದು ಅವ್ರು ಹೋಗ್ತಾರೆ ಅಂದರೆ 10 ಗಂಟೆ ಆಗುತ್ತೆ ರೇಷನ್ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ. ಹಂಗಾಗಿ ಪ್ರತೀಕನೂ ಇಲ್ಲ, ಅವನು ಹೋಗಿದ್ದಾನೆ ಜೊತೆಗೆ ಮಹತನ ಬಿಟ್ಟು ಬರೋದಕ್ಕೆ. ಹಾಗಾಗಿ ನಾನು ಸ್ವಲ್ಪ ಲೈನಲ್ಲಿ ನಿಂತ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಗಿದ್ದೆ. ನಾನು ಅವ್ರು ಬಂದಮೇಲೆ ಮನೆಗೆ ಬಂದು ಈಗ ಅವರು ಸಹ ರೇಷನ್ ತೊಗೊಂಡು ಬಂದರು ನೋಡಿ. ಅಕ್ಕಿನೂ ರಾಗಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಇದೆ ಲಿಸ್ಟು. ಹಂಗಾಗಿ 30 kg ಅಕ್ಕಿ, 10 kg ರಾಗಿ ಇದೆ. ಅಂದರೆ ಒಬ್ಬರಿಗೆ 10 kg ಥರ. ಇದು ಲಾಸ್ಟು ಮಂತಲ್ಲಿ ಕೊಟ್ಟಿದ್ದು. ಈಗ ಇದನ್ನ ಕ್ಲೀನ್ ಮಾಡ್ಕೋಬೇಕು. ನಾವು ರೆಗ್ಯುಲರಾಗಿ ಅನ್ನ ಸಾಂಬಾರಿಗೆಲ್ಲ ರೇಷನ್ ಅಕ್ಕಿನೇ ಯೂಸ್ ಮಾಡೋದು. ತಿಂಡಿಗೆ ಮಾತ್ರ ಅಷ್ಟೇ ಹೊರ್ಗಡೆದು ಅಂಗಡಿದು ಯೂಸ್ ಮಾಡೋದು. ರಾಗಿ ಮಾತ್ರ ಅದನ್ನ ಬಳಸಲ್ಲ, ಸೊಸೈಟಿದು. ಅದು ತೊಳ್ದಂಗೆಲ್ಲ ಕಪ್ಪು ಇರುತ್ತೆ, ಒಂಥರ ಇರುತ್ತೆ. ಹಂಗಾಗಿ ರಾಗಿ ಬಳಸಲ್ಲ, ಊರಿಂದ ತರ್ತೀವಿ. ಈಗ ರಾಗಿ ಹಿಟ್ಟು ಖಾಲಿಯಾಗಿತ್ತು, ಅದನ್ನು ಸಹ ಬಿಸಿಲಲ್ಲಿ ಒಣಗಿಸೋದಕ್ಕೆ ಹಾಕಿದ್ದೀನಿ. ಈಗ ನಮ್ಮ ಮನೆಯವ್ರಿಗೆ ಸಹ ಮುದ್ದೆ ಮಾಡಿದೆ. ಅವ್ರಿಗೆ ಮುದ್ದೆ ಸಾಂಬಾರು ಇಟ್ಟಿದ್ದೀನಿ. ನನಗೆ ತಿಂಡಿಗೆ ಬಂದುಬಿಟ್ಟು ಅರ್ಧ ಆಪಲ್ಲು, ಅರ್ಧ ಮ್ಯಾಂಗೋ ತೊಗೊಂಡಿದ್ದೀನಿ. ಪ್ರತೀಕ್ ನೋಡಿ ಎಷ್ಟು ಚೆನ್ನಾಗಿ ಮಾವಿನ ಹಣ್ಣು ತಿಂತಾನೆ ಅಂತ. ಅದು ಕಂಡ ತಿಂತಾನೆ, ಚಿಪ್ಪೆ ಹಾಗೆ ಇಡ್ತಾನೆ. ಹಣ್ಣುಗಳಂದರೆ ಇಷ್ಟಪಟ್ಟು ತಿಂತಾನೆ ಇವನು ಚೆನ್ನಾಗಿ. ಬಾಳೆಹಣ್ಣು, ಮಾವಿನ ಹಣ್ಣು, ಸೌತೆಕಾಯಿ, ಕ್ಯಾರೆಟು ಈ ಥರದ್ದೆಲ್ಲ ಚೆನ್ನಾಗಿ ತಿಂತಾನೆ. ಬೆಳಗ್ಗೆ ಆವಾಗಲೇ ಒಂದು ಚಿಕ್ಕ ಗ್ಲಾಸಲ್ಲಿ ಗಂಜಿ ಸಹ ಕುಡ್ದಿದ್ದ, ಮತ್ತು ಒಂದು ಚೂರು ಪುಳಿಯೋಗರೆನೂ ತಿಂದಿದ್ದೆ. ಈಗ ಹಣ್ಣು ತಿಂತಾಯಿದ್ದಾನೆ. ಪರವಾಗಿಲ್ಲ, ಚೆನ್ನಾಗೆಲ್ಲ ತಿಂದ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ನಮ್ಮ ಮನೆಯವ್ರಿಗೆ ಸಹ ಮುದ್ದೆ ಮಾಡಿಕೊಟ್ಟೆ. ನನಗೆ ಮಧ್ಯಾಹ್ನ ಊಟ ಮಾಡ್ತೀನಿ ನಾನು. ಆದಷ್ಟು ಬೆಳಗ್ಗೆ ಟೈಮು, ನೈಟ್ ಟೈಮು ನಮ್ಮ ಹೊಟ್ಟೆ ಖಾಲಿ ಇಟ್ಕೋಬೇಕು, ಆವಾಗ ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗಾಗುತ್ತೆ. ನನಗಂತೂ ಈಗ ಒಂದು ಕ್ವಶನ್ ಮಾರ್ಕು, ಯಾಕೆ ನಾವು 3 ಟೈಮ್ ಊಟ ಮಾಡ್ತೀವಿ ಅಂತ. ಮುಂಚೆ ನಾನು ರೆಗ್ಯುಲರಾಗಿ ನನಗೆ 3 ಟೈಮ್ ಕಂಪಲ್ಸರಿ ಊಟ ಇರಲೇಬೇಕು. ಒಂದು ಸ್ವಲ್ಪ ಹೊತ್ತು ಟೈಮ್ ಹೆಚ್ಚು ಕಡಿಮೆ ಆದರೂ ನನಗೂ ಹೊಟ್ಟೆ ಹಶ್ವಿಗೆ ನಾನು ತಡೆಯೋಳೇ ಅಲ್ಲ, ಅತ್ತೇ ಬಿಡ್ತಿದ್ದೆ. ಆ ಥರ ಮನಸ್ಥಿತಿ ನಂದು ಇದ್ದಿದ್ದು. ಅಂದರೆ ನಾನು ಹೊರಗಡೆ ಜಂಕ್ ಫುಡ್ಡು, ಹೊರಗಡೆ ತಿಂಡಿ ಏನೂ ತಿಂತಾಯಿಲ್ಲ. ನನಗೆ ಕಂಪಲ್ಸರಿ ಊಟ ಇರಬೇಕಾಗಿತ್ತು ಮುಂಚೆ. ಆ ಥರ ಮನಸ್ಥಿತಿ ನಂದು. ಈಗ ನಾನು ಹೇಳ್ಬೇಕು ಅಂದರೆ ನಾನು ಮಧ್ಯಾಹ್ನ ಒಂದೇ ಟೈಮೇ ಊಟ ಮಾಡ್ತಾಯಿರೋದು. ಬೆಳಗ್ಗೆ ತಿನ್ನಲ್ಲ, ನೈಟ್ ತಿನ್ನಲ್ಲ. ಹೆಂಗೆ ನಾನು ಚೇಂಜ್ ಆದೆ ಅನಿಸ್ತಾ ಇದೆ. 3 ಟೈಮ್ ಊಟ ಮಾಡಿ ಏನು ಸಾಧನೆ ಮಾಡಿದ್ವಿ ಬಿಡು ಅಂತ ಅನಿಸ್ತೈತೆ. ಈಗ ನನಗೆ ಊಟ ಅಂದರೆ ಒಂಥರ ಬಿಡು, 16 ತಿಂತಾರೆ, ಅದನ್ನ ಏನು ತಿನ್ನಬೇಕು ಅನ್ನೋ ಮನಸ್ಥಿತಿಗೆ ಬಂದಿದ್ದೀನಿ. ಅಂದರೆ ತಿನ್ನೋ ಕ್ವಾಂಟಿಟಿ ಮಾತ್ರ ತುಂಬಾ ಕಡಿಮೆ ಮಾಡಿದ್ದೀನಿ. ನಾನು ಹಣ್ಣುಗಳು ತಿನ್ನೋದು ತುಂಬ ಕಡಿಮೆ. ಹಣ್ಣುಗಳು, ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದು ತುಂಬ ಕಡಿಮೆ. ತರಕಾರಿ ಜಾಸ್ತಿ ಬಳಸ್ತೀನಿ, ಜಾಸ್ತಿ ತರಕಾರಿ ಹಾಕಿ ಅಡುಗೆ ಮಾಡೋದು, ಆ ಥರ ಮಾಡ್ತೀನಿ. ಹಣ್ಣುಗಳು ವಾರಕ್ಕೆ 1 ಟೈಮ್ ತಿನ್ನೋದೇ ನಾನು ಹೆಚ್ಚು ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಸೌತೆಕಾಯಿ ಸಹ ತೊಗೊಳ್ತಾ ಇಲ್ಲ, ಯಾಕಂದರೆ ಈಗ ಸ್ವಲ್ಪ ಮಳೆ ವಾತಾವರಣ ಇದೆಯಲ್ವ, ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಡುತ್ತೆ. ಹಂಗಾಗಿ ಸೌತೆಕಾಯಿ ಸಹ ತೊಗೊಳ್ತಾ ಇಲ್ಲ. ಇವತ್ತು ಮಾತ್ರ ಬೆಳಿಗ್ಗೆ ಒಂದು ಅರ್ಧ ಆಪಲ್ಲು, ಒಂದು ಅರ್ಧ ಮ್ಯಾಂಗೋ ತೊಗೊಂಡಿದ್ದೆ. ಅಷ್ಟು ಬಿಟ್ಟರೆ ಬೇರೆ ನಾನು ಡಯಟ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಸಪ್ರೇಟಾಗಿ ಏನೂ ತೊಗೊಳ್ತಾ ಇಲ್ಲ. ಕೆಲವರು ಪನ್ನೀರು ಅದು ಇದು ತೊಗೊಳ್ತಾರೆ. ನಾನು ನಮ್ಮ ಮನೇಲಿದ್ರೂ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಮೊನ್ನೆ ಒಂದಿತ್ತು ನಮ್ಮ ಹರ್ಷುಗೆ ಅಂತೇಳ್ಬಿಟ್ಟು ನಮ್ಮ ಅಕ್ಕರ ಮನೆಗೆ ಕಳಿಸ್ದೆ. ನಾನು ರೆಗ್ಯುಲರಾಗಿ ನಮ್ಮ ಹಳ್ಳಿ ಕಡೆ ಏನು ಊಟ ಮಾಡ್ತಾರೋ, ಅಲ್ಲೇನು ಸಿಗುತ್ತೋ ಅದೇ ಥರ ನಾನು ಇಲ್ಲಿ ಬೆಂಗಳೂರಲ್ಲಿ ಸಹ ನಾನು ಅದೇ ಥರ ಅಡುಗೆನೇ ಮಾಡೋದು. ಬೆಂಗಳೂರಾಗಿದ್ದೀನಿ ಅಂತೇಳಿ ಸ್ಪೆಷಲ್ಲಾಗಿ ಏನು ಮಾಡಲ್ಲ. ಯಾಕಂದರೆ ನನ್ನ ವಿಡಿಯೋ 100 ಜನ ನೋಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಒಂದು 5 ಜನನಾದರೂ ನನ್ನ ಫಾಲೋ ಮಾಡ್ತಾರೆ ನಮ್ಮೂರ ಕಡೆ. ಹಂಗಾಗಿ ನಾನು ಅಲ್ಲೇನು ಕೈಗೆ ಎಟ್ಕುತ್ತೋ
ಆ ಥರ ನಾನು ಇಲ್ಲಿ ಸಹ ಅದನ್ನೇ ಮಾಡ್ತೀನಿ. ಈಗ ನಾನು ಬೆಂಗಳೂರಲ್ಲಿದ್ದೀನಿ, ಎಲ್ಲ ಸಿಗುತ್ತೆ ದುಡ್ಡು ಕೊಟ್ಟರೆ. ಇಲ್ಲಿ ಹಳ್ಳಿ ಕಡೆ ಕೆಲವೊಂದು ಸಿಗಲ್ಲ. ಈಗ ಪನ್ನೀರಂತೆ, ಮೊಟ್ಟೆಗಳಂತ ಅದೆಲ್ಲ ಸಿಗಲ್ಲ. ಹಂಗಾಗಿ ನಾನು ಆದಷ್ಟು ಪನ್ನೀರು, ಮೊಟ್ಟೆ ಅದೆಲ್ಲ ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಸುಮಾರು ಜನ ಇದ್ದಾರೆ ನನ್ನ ವಿಡಿಯೋ ನೋಡಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ನಿಂದೇ ಫಾಲೋ ಮಾಡ್ತಾಯಿದ್ದೀನಿ ಕಣೆ ಅಂತೇಳಿ. ಹಂಗಾಗಿ ನಾನೀಗ ಪನ್ನೀರ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಈಗ ಅಯ್ಯೋ ಅವಳ ಪನ್ನೀರ್ ತಿಂದಾಳೆ, ನಾನೇನು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಹಂಗಾಗಿ ನಾನು ನಮ್ಮ ಹಳ್ಳಿ ಕಡೆ ಯಾವ ಥರ ನಾವು ಅಡುಗೆ ಮಾಡ್ತೀವೋ ಅದೇ ಥರ ನಾನು ಇಲ್ಲೂ ಅದೇ ಥರ ಮಾಡ್ತೀನಿ. ಈಗ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸಂಜೆ ಆವಾಗಲೇ ಒಂದು 5 ಗಂಟೆ ಆಯಿತು. ಈಗ ನಾನು ಇಲ್ಲಿ ವಾಕ್ ಮಾಡ್ತಾಯಿದ್ದೀನಿ. ಸುಮಾರು ನಾನು ಒಂದು 40 ನಿಮಿಷ ಆದರೂ ವಾಕಿಂಗ್ ಅನ್ನೋದು ಇತ್ತೀಚೆಗೆ ರೆಗ್ಯುಲರಾಗಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಆಗಲ್ಲ, ಈ ಸಂಜೆ ಟೈಮ್ ಆದರೆ ನಮ್ಮ ಮನೆಯವರು ಇರ್ತಾರೆ. ಹಂಗಾಗಿ ವಾಕ್ ಮಾಡಿದೆ. ವಾಕ್ ಮಾಡ್ತಾಯಿದ್ವಿ ಅಂದರೆ ನಾವು ನಿಧಾನಕ್ಕೆ ಮಾಡಬಾರ್ದು, ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ನೋಡಿ ನನಗೆ ಸೆಕೆ ನೀರು ಕಿತ್ಬಿಟ್ಟಿದೆ, ಅಷ್ಟು ಫಾಸ್ಟಾಗಿ ಮಾಡಿದೆ. ಈ ಥರ ಬೆವರು ಬಂದರೆ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಮತ್ತು ನಾನು ನೈಟ್ ಏನು ತೊಗೊಳ್ಳಲ್ಲ, ಹಂಗಾಗಿ ವೀಡಿಯೋ ಕ್ಲಿಪ್ಪಿಂಗು ಯಾವುದು ಇರಲ್ಲ ಹಾಕೋದಕ್ಕೆ. ಈಗ ವಾಕಿಂಗ್ ಮಾಡ್ಕೊಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈಗ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನ ಕುಡಿತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಾಫಿ ಸಹ ಮಾಡಿದ್ದೆ, ಅದನ್ನು ಸಹ ತೊಗೊಂಡೆ. ಊಟ ಏನೂ ತೊಗೊಂಡಿಲ್ಲ. ಈ ಥರ ಇತ್ತು ಫ್ರೆಂಡ್ಸ್ ನನ್ನ ಡಯೆಟ್ಟು ವೀಡಿಯೋ ಬಂದುಬಿಟ್ಟು. ನಾನು ಆಲ್ಮೋಸ್ಟ್ 20 ದಿನಕ್ಕೆ ಒಂದು 2.5 kg ಕಡಿಮೆ ಆಗಿದ್ದೀನಿ. ನಿಮಗೂ ಈ ಥರ ಈಸಿಯಾಗಿ ಡಯೆಟ್ ಮಾಡಬೇಕಂದ್ರೆ ನನ್ನ ಚಾನಲ್ ಜೊತೆ ಜಾಯ್ನ್ ಆಗಿ ನೀವು ಸಹ ಆರಾಮಾಗಿ ಡಯೆಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು. ನೋಡಿ 72 ಇದ್ದಳು, ಈಗ 69ವರೆಗೆ ಬಂದು ನಿಂತಿದ್ದೀನಿ. ಥ್ಯಾಂಕ್ ಯು.